ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಪ್ರಿಯರೇ, ನಾವು ನಂಬಿಕೆಯಿಂದ ರಕ್ಷಣೆಯನ್ನು ಪಡೆದುಕೊಂಡ ಹಾಗೆ ಪಾಪದ ಮೇಲೆ ಜಯವನ್ನು ಪಡೆದುಕೊಳ್ಳಬೇಕಾಗಿದೆ. ಪ್ರಿಯರೇ, ಈ ಲೋಕ ಪಾಪದ ಜೊತೆ ಸಂಬಂಧವನ್ನು ಇಟ್ಟುಕೊಂಡು ನಡೀತಾ ಇದೆ ಅನ್ನುವಂಥದ್ದನ್ನು ನಾವೆಲ್ಲರೂ ಗ್ರಹಿಸಿದ್ದೇವೆ, ನಾವೆಲ್ಲರೂ ಅರಿತಿದ್ದೇವೆ, ನಾವೆಲ್ಲರೂ ತಿಳಿದಿದ್ದೇವೆ. ಆದರೆ 1 ಯೋಹಾನ 5ನೇ ಅಧ್ಯಾಯ 4ರಲ್ಲಿ ನೋಡುವ ಪ್ರಕಾರ ಲೋಕವನ್ನು ಜಯಿಸುವಂಥದ್ದು ನಮ್ಮ ನಂಬಿಕೆಯೇ. ಈ ಲೋಕವನ್ನು ಜಯಿಸುವಂಥದ್ದು ಬೇರೆ ಯಾವುದೂ ಅಲ್ಲ, ನಮ್ಮ ನಂಬಿಕೆ. ನಮ್ಮ ನಂಬಿಕೆ ಈ ಲೋಕವನ್ನು ಜಯಿಸುವಂಥದ್ದು, ಈ ಲೋಕವನ್ನು ಜಯಿಸುವಂಥದ್ದಾಗಿದೆ. ಶರೀರದಾಸೆ, ಕಣ್ಣಿನಾಸೆ, ಬದುಕು ಬಾಳಿನ ಡಂಬ, ಇವೆಲ್ಲ ಈ ಲೋಕದ ಆಸೆಗಳು. 1 ಯೋಹಾನ 2:16ರಲ್ಲಿ ನಾವು ನೋಡ್ತೇವೆ, ಲೋಕದಲ್ಲಿರುವವುಗಳೆಲ್ಲವೂ ಅಂದರೆ ಶರೀರದಾಸೆ, ಕಣ್ಣಿನಾಸೆ, ಜೀವನದ ಗರ್ವ, ಇವು ತಂದೆಗೆ ಸಂಬಂಧಪಟ್ಟವಳಲ್ಲ. ಇವು ತಂದೆಗೆ ಸಂಬಂಧಪಟ್ಟವುಗಳಲ್ಲ, ಲೋಕಕ್ಕೆ ಸಂಬಂಧಪಟ್ಟವುಗಳಾಗಿವೆ. ಆದರೆ ನಂಬಿಕೆಯ ಮೂಲಕವೇ ಇವೆಲ್ಲ ವಿಷಯಗಳ ಮೇಲೆ ಜಯವನ್ನು ಸಾಧಿಸಬೇಕಾಗಿದೆ. ಆ ನಂಬಿಕೆ ಹೇಗಿರಬೇಕು? ದೇವರ ಪರಿಪೂರ್ಣ ಪ್ರೀತಿ, ದೇವರ ಶಕ್ತಿಯನ್ನು, ನಮ್ಮ ನಂಬಿಕೆಯನ್ನು ಕದಲಿಸೋದಕ್ಕೆ ಸಾಧ್ಯನೇ ಇರಬಾರ್ದು ಅನ್ನುವ ಹಾಗೆ ಇರಬೇಕು. ಯೋಹಾನ 1ನೇ ಅಧ್ಯಾಯ 12ರಲ್ಲಿ ನಾವು ನೋಡ್ತೇವೆ. ಆದರೆ ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ ಅವರಿಗೆ, ಅಂದರೆ ಆತನ ಹೆಸರಿನ ಮೇಲೆ ನಂಬಿಕೆ ಇಡುವವರಿಗೆ ದೇವರ ಪುತ್ರರಾಗುವ ಅಧಿಕಾರವನ್ನು ಆತನು ಕೊಟ್ಟನು. ಈ ವಚನ ಸ್ಪಷ್ಟವಾಗಿ ತಿಳಿಸಿರುವಂತೆ ನಾವು ಏನನ್ನು ನಂಬುತ್ತೇವೋ ಅದನ್ನೇ ಪಡೆಯುವವರಾಗಿದ್ದೇವೆ. ಪ್ರಿಯರೇ, ಅದಕ್ಕೆ ನಾವು ನಮ್ಮ ನಂಬಿಕೆಯ ಮೂಲಕ ನಮ್ಮ ಸಂಪೂರ್ಣ ವ್ಯಕ್ತಿತ್ವವನ್ನು ದೇವರನ್ನೇ ಆಶ್ರಯಿಸಬೇಕಾಗಿದೆ. ಪ್ರಿಯರೇ, ದೇವರನ್ನೇ ಆಶ್ರಯಿಸಬೇಕಾಗಿದೆ. ನಮ್ಮ ಬಲದಿಂದಲ್ಲ, ನಮ್ಮ ಪರಾಕ್ರಮದಿಂದಲ್ಲ, ನಮ್ಮ ಶಕ್ತಿ ಸಾಮರ್ಥ್ಯಗಳಿಂದಲ್ಲ, ಅದು ಕೇವಲ ಪರಿಶುದ್ಧಾತ್ಮನ ಬಲದಿಂದ ಮಾತ್ರ ಗೆಲುವನ್ನು ಸಾಧಿಸುವುದಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ನಾವು ಗ್ರಹಿಸಬೇಕಾಗಿದೆ, ನಾವು ಅರಿಯಬೇಕಾಗಿದೆ, ನಾವು ನಡೆಯಬೇಕಾಗಿದೆ. ಪ್ರಿಯರೇ, ಗಲಾತ್ಯ 5ನೇ ಅಧ್ಯಾಯ 24ರಲ್ಲಿ ನಾವು ನೋಡ್ತೇವೆ, ಕ್ರಿಸ್ತನವರು ತಮ್ಮ ಶರೀರವನ್ನು ಅದರ ಇಚ್ಛೆ, ದುರಾಸೆ ಸಹಿತವಾಗಿ ಶಿಲುಬೆಗೆ ಹಾಕಿದ್ದಾರೆ. ಕ್ರೈಸ್ತರು ಆದವರು ತಮ್ಮ ಶರೀರದ ಆಸೆಗಳನ್ನು, ಇಚ್ಛೆಗಳನ್ನು, ದುರಾಸೆಗಳನ್ನು ಅವರು ಶಿಲುಬೆಗೆ ಹಾಕಿದ್ದಾರೆ ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಪ್ರಿಯರೇ, ಶರೀರದ ಆಸೆ ಪಾಶಗಳನ್ನು, ಬಂಧ ಸಂಬಂಧಗಳನ್ನು, ಸಮಸ್ತವನ್ನು ನಾವು ಶಿಲುಬೆಗೆ ಹಾಕಬೇಕಾಗಿದೆ. ಪ್ರಿಯರೇ, ದೇವರ ಮೇಲಿನ ನಂಬಿಕೆಯಿಂದಲೇ ಇವೆಲ್ಲವೂ ಪ್ರಾರಂಭ ಆಗ್ತದೆ. ನಮ್ಮ ಬಾಳಿನ ಎಲ್ಲ ಕಾರ್ಯಗಳಿಗೆ ದೇವರ ಚಿತ್ತವೇ ಅತ್ಯುತ್ತಮವೆಂದು ನಾವು ನಂಬದೇ ಇದ್ದಲ್ಲಿ ನಮ್ಮ ಸ್ವಂತ ಇಚ್ಛೆಯನ್ನು ಮರಣಕ್ಕೆ ಒಪ್ಪಿಸಿಕೊಟ್ಟು ಬಿಡ್ತೇವೆ. ಜ್ಞಾನೋಕ್ತಿಗಳು 18:10 ನೀವು ನೋಡುವುದಾದರೆ, ಕರ್ತನ ನಾಮವು ಬಲವಾದ ಬುರುಜು, ನೀತಿವಂತನು ಅದರೊಳಗೆ ಓಡಿ ಹೋಗಿ ಭದ್ರವಾಗಿರುತ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯರೇ, ದೇವರ ಚಿತ್ತ ನಿಮ್ಮ ಬಾಳಿನಲ್ಲಿ ನಿಮಗೆ ಅತ್ಯುತ್ತಮವೆಂದು ನೀವು ನಂಬ್ತೀರೋ ಇಲ್ಲವೋ ಎಂಬುದರ ಮೇಲೆ ಅದು ಅವಲಂಬಿಸಿದೆ. ನಂಬಿಕೆಯಿಲ್ಲದೆ ಜಯಿಸುವುದು ಅಸಾಧ್ಯವಾಗಿದೆ ಅನ್ನುವಂಥದ್ದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳೋಣ. ತಂದೆಯ ಬಳಿ ಏನನ್ನು ಕೇಳಿದರೂ ನೀವು ಯಾವುದೇ ತೊಂದರೆಯನ್ನು ಎದುರಿಸುವಾಗಲೂ, ನೀವು ಈ ಭೂಮಿಯ ಯಾವುದೇ ಮೂಲೆಯಲ್ಲಿದ್ದರೂ ಯಾವಾಗಲೂ ಉತ್ತರ ಸಿಗ್ತದೆ ಅನ್ನುವ ನಂಬಿಕೆ ನಮ್ಮೊಳಗಡಿರಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ, ಈ ಮುಂಜಾನೆಯ ಸಮಯದಲ್ಲಿ ಪ್ರಾರ್ಥಿಸ್ತೇನೆ ದೇವರೇ, ಸಹಾಯ ಮಾಡಪ್ಪ. ನಡುನತಿಯಿಂದ ಕಾಲಿನ ಕಿರುಬೆರಳು ನಿಮ್ಮ ರಕ್ತ ಚೆಲ್ಲಲ್ಪಡಲಿ ದೇವರೇ. ಅಪ್ಪ, ಯಾರ್ಯಾರಿಗೆ ದೇವರ ಕೆಲಸದ ಅಗತ್ಯವಿದೆಯೋ, ಯಾರ್ಯಾರಿಗೆ ಉದ್ಯೋಗದ ಅಗತ್ಯವಿದೆಯೋ, ಯಾರ್ಯಾರು ನಿರುದ್ಯೋಗಿಗಳಿದ್ದಾರೋ ಅವ್ರಿಗಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಏಸಪ್ಪ, ನಿಮ್ಮ ರಕ್ತದಿಂದ ಅವರಿಗೆ ಉದ್ಯೋಗಗಳು ಹುಡುಕಿಕೊಂಡು ಬರಲಿ ಸ್ವಾಮಿ. ಅವರ ಸಂಸಾರಗಳಿಗೆ ಒಳ್ಳೆಯ ಸಂಬಳಗಳು ಹುಡುಕಿಕೊಂಡು ಬರಲಿ ದೇವರೇ.
ಸಹಾಯ ಮಾಡಪ್ಪ. ಸ್ತುತಿ, ಘನ, ಮಾನ, ಮಹಿಮೆ ನಿಮ್ಮೊಬ್ಬರಿಗೇ ಸಲ್ಲಿ ತಂದೆ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ, ಹಲ್ಲೇ